ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ 2025 KCET D3 ವರ್ಷನ್ದು ಪೇಪರ್ನ ಸಾಲ್ವ್ ಮಾಡ್ತಾ ಇದೀವಿ. ಓಕೆ, ಸೊ ಅದರ ಕಂಟಿನ್ಯೂ ಕ್ವಶನ್ಸ್ ನೋಡೋಣ. ಈಗ ಏನೇನಿದೆ ಇಲ್ಲಿ. ಸೆಕೆಂಡ್ ಕ್ವಶನ್ ಏನಿದೆ ನೋಡಿ. ಎ ಡೈ ಹ್ಯಾಸ್ 2 ಫೇಸಸ್ ವಿತ್ ಈಚ್ ನಂಬರ್ 1, 3 ಫೇಸಸ್ each number with 2 and 1 face with number 3. If the die is rolled once, then probability of 1 or 3 ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಅಂದ್ರೆ ನಾವು ಇಲ್ಲಿ ಡೈಸ್ ನ ಕನ್ಸಿಡರ್ ಮಾಡೋಣ. ಓಕೆ, ಸೊ ಡೈಸ್ ಅಂದ್ರೆ ನಮಗೆ ಟೋಟಲ್ 6 ಫೇಸಸ್ ಇರ್ತವೆ. ಓಕೆ, ಸೊ ಅದರಲ್ಲಿ ಏನ್ ಹೇಳಿದರೆ 2 ಫೇಸಸ್ ವಿತ್ ನಂಬರ್ 1 ಅಂದ್ರೆ 2 ಫೇಸ್ಗೆ 1 1 ಅಂತ ನಂಬರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 3 ಫೇಸಸ್ ವಿತ್ ನಂಬರ್ 2. ಓಕೆ, ಸೊ 3 ಫೇಸ್ ಗಳಿಗೆ 2 ಅಂತ ಕೊಟ್ಟಿದ್ದಾರೆ ನಂಬರ್. ನೆಕ್ಸ್ಟ್ 1 ಫೇಸ್ ವಿತ್ ನಂಬರ್ 3 ಅಂತ ಆಯ್ತು. ಓಕೆ, ಸೊ ನೆಕ್ಸ್ಟ್ ಈಗ ಪ್ರೊಬ್ಯಾಬಿಲಿಟಿ ಆಫ್ 1 ಆರ್ 3 ಅಂತ ಕೇಳ್ತಿದ್ದಾರೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ 1. ಸೊ ಫಸ್ಟ್ ಆಫ್ ಆಲ್ ಪ್ರೊಬ್ಯಾಬಿಲಿಟಿ ಅಂದ್ರೆ ಏನು? ಇಟ್ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಓಕೆ, ಸೊ ಇಲ್ಲಿ 1 ಅನ್ನೋ ಎಷ್ಟು ಚಾನ್ಸ್ ಇದೆ? 2 ಚಾನ್ಸಸ್ ಇದೆ. ಸೊ ಹಂಗಂದ್ರೆ ಫೇವರಬಲ್ ಔಟ್ಕಮ್ಸ್ 2 ಔಟ್ ಆಫ್ ಟೋಟಲ್ ಫೇಸಸ್ ಇರೋದೆಷ್ಟು? 6. ಸೊ ಹಂಗಂದ್ರೆ ಏನಾಯ್ತು? 2/6 ಆಯ್ತು. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ದ ನಂಬರ್ 3. ಸೊ ಇಲ್ಲಿ 3 ಇರೋದು ಒಂದೇ. ಸೊ ಅದಕ್ಕೋಸ್ಕರ 1 ಫೇವರಬಲ್ ಔಟ್ ಆಫ್ 6. ಓಕೆ, ಹಂಗಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ನಂಬರ್ 1 ಆರ್ ನಂಬರ್ 3 ಕ್ಯಾನ್ ಬಿ ರಿಟನ್ ಆಸ್ 2/6 plus 1/6. So since denominator is same, that's why we can write 6 as it is. 2 plus 1 means 3. So that means 1/2. That is option D is correct. Okay. So question number 15 ನೋಡೋಣ. ಏನಿದೆ? ಸಾರಿ 19 ಏನಿದೆ? If A and B are 2 matrices such that AB is an identity matrix and the order of matrix B is 3 cross 4, then the order of matrix A ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಈಗ A ಮತ್ತೆ B ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಕಂಡೀಷನ್ ಏನಂತ ನೋಡೋಣ. ಸಪೋಸ್ ಈಗ ಆಲ್ರೆಡಿ ಮ್ಯಾಟ್ರಿಕ್ಸ್ ಬಿ ದ ಆರ್ಡರ್ ಏನ್ ಕೊಟ್ಟಿದ್ದಾರೆ? 3 ಕ್ರಾಸ್ 4 ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಇನ್ ಜನರಲ್ ಎ ಮತ್ತೆ ಬಿ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಸಪೋಸ್ ಆರ್ಡರ್ ಆಫ್ ಎ ಈಸ್ ಎಂ ಕ್ರಾಸ್ ಎನ್ ಇದ್ರೆ, ಸೊ ಇಲ್ಲಿ ಆರ್ಡರ್ ಆಫ್ ಬಿ ಎನ್ ಕ್ರಾಸ್ ಪಿ ಇರ್ಬೇಕು ಅಥವಾ ಏನಾದ್ರೂ ಇರ್ಬೋದು ಜನರಲ್ ಆಗಿ. ಬಟ್ ಇಲ್ಲಿ ಮೇಜರ್ ಕಂಡೀಷನ್ ಏನಪ್ಪಾ ಅಂದ್ರೆ ನಂಬರ್ ಆಫ್ ಕಾಲಮ್ಸ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್. ಓಕೆ, ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ನ ಅಬ್ಸರ್ವ್ ಮಾಡೋದಾದ್ರೆ ಆಪ್ಷನ್ ವೈಸ್ ಹೋಗೋಣ. ಸಪೋಸ್ ಇಲ್ಲಿ ಎ ಆರ್ಡರ್ 4 ಕ್ರಾಸ್ 3 ತಗೊಂಡ್ರೆ ಇಲ್ಲಿ ಏನಾಗುತ್ತೆ? ನಂಬರ್ ಆಫ್ ಕಾಲಮ್ಸ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇದನ್ನ ಕಂಡೀಷನ್ 3 ಕ್ರಾಸ್ 3 ತಗೊಂಡ್ರೆ ಇನ್ ಕೇಸ್ ನೀವು, ಸೊ ಆಪ್ಷನ್ ಬಿ ಎಲಿಮಿನೇಟ್ ಆಗುತ್ತೆ, ಆಪ್ಷನ್ ಸಿ ಕೂಡ ಎಲಿಮಿನೇಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಏನಿದೆ? ಇಲ್ಲಿ 4 ಇದೆ, ಇಲ್ಲಿನೂ 4 ಇದೆ. ಸೊ 2 ಆಪ್ಷನ್ ಎಲಿಮಿನೇಟ್ ಆಯ್ತು. ಇನ್ ಕೇಸ್ ನೀವೇನಾದ್ರೂ ಆಪ್ಷನ್ ಡಿ ಚೂಸ್ ಮಾಡಿದ್ರೆ ಇಲ್ಲಿ ನೋಡಿ ಏನಾಗುತ್ತೆ? ಎ ಆಫ್ ಆರ್ಡರ್ 3 ಕ್ರಾಸ್ 3 ಅಂಡ್ ಬಿ ಆಫ್ ಆರ್ಡರ್ 3 ಕ್ರಾಸ್ 4 ಮಾಡಿದ್ರೆ ಇಲ್ಲಿ ಓಕೆ ಪಾಸಿಬಿಲಿಟಿ ಇದೆ. ಬಟ್ ಎ ಬಿ ಅನ್ನೋದು ಏನ್ ಹೇಳಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಹೇಳಿದ್ರೆ. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಕಂಪಲ್ಸರಿ ಅದೇನಾಗಿರ್ಬೇಕು? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಬಟ್ ನಮಗೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಆರ್ಡರ್ ಏನ್ ಬರುತ್ತೆ? 3 ಕ್ರಾಸ್ 4 ಬರುತ್ತೆ. ಸೊ 3 ಕ್ರಾಸ್ 4 ಇಟ್ ಈಸ್ ನಾಟ್ ಆನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಹಂಗಾಗಿ ನಮಗೆ ಆಪ್ಷನ್ ಎ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಸೊ ಕ್ವಶನ್ ನಂಬರ್ 20 ಏನಿದೆ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್? ಓಕೆನಾ? ಸೊ ಇಲ್ಲಿ ನಾವು ಕ್ಲಿಯರ್ ಆಗಿ ಕ್ವಶನ್ ಓದ್ಬೇಕು. ಏನಂತ ಕೊಟ್ಟಿದ್ದಾರೆ? ನಾಟ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಆಪ್ಷನ್ ನೋಡೋಣ. ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಯಿಂಗ್ ಎ ಡ್ಯಾಶ್ ಈಕ್ವಲ್ ಟು ಎ. ಹೌದಾ? ಸೊ ಹಂಗಂದ್ರೆ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ಇಟ್ಸ್ ಟ್ರಾನ್ಸ್ಪೋಸ್ ಆದ್ರೆ ಅಂತ ಮ್ಯಾಟ್ರಿಕ್ಸ್ ಏನಂತ ಕರಿತೀವಿ? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಇಟ್ ಇಸ್ ಎ ಟ್ರೂ ಸ್ಟೇಟ್ಮೆಂಟ್. ಸೊ ಆಪ್ಷನ್ ಬಿ ನೋಡೋಣ. ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಹ್ಯಾಸ್ ಆಲ್ ಡಯಾಗನಲ್ ಎಲಿಮೆಂಟ್ಸ್ ಈಕ್ವಲ್ ಟು 0. ಸೊ ಅಂದ್ರೆ ಕಂಪಲ್ಸರಿ ಒಂದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲಿ ನಮಗೆ ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರ್ತಾವೆ? ಯಾವಾಗ್ಲೂ 0 ಆಗಿರ್ತಾವೆ. ಓಕೆ, ಸೊ ಆಪ್ಷನ್ ಬಿ ಕೂಡ ಟ್ರೂ ಸ್ಟೇಟ್ಮೆಂಟ್ ಆಯ್ತು. ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡೋದಾದ್ರೆ ಎ ರೋ ಮ್ಯಾಟ್ರಿಕ್ಸ್ ಹ್ಯಾಸ್ ಓನ್ಲಿ 1 ರೋ. ಸೊ ದಟ್ ಈಸ್ ದ ಡೆಫಿನಿಷನ್ ಆಫ್ ಎ ರೋ ಮ್ಯಾಟ್ರಿಕ್ಸ್. ಹೌದಾ? ಸೊ ಒಂದೇ ರೋ ಇರಬೇಕು. ಸೊ ಹಂಗಂದ್ರೆ ಸಿ ಕೂಡ ಟ್ರೂ ಸ್ಟೇಟ್ಮೆಂಟ್ ಆಯ್ತು. ಸೊ ಫೋರ್ತ್ ನೋಡೋಣ. ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಹ್ಯಾಸ್ ಆಲ್ ಡಯಾಗನಲ್ ಎಲಿಮೆಂಟ್ಸ್ ಈಕ್ವಲ್ ಟು 0. ಸೊ ದಿಸ್ ಇಸ್ ರಾಂಗ್. ಯಾಕಂದ್ರೆ ನಾನ್ ಡಯಾಗನಲ್ ಎಲಿಮೆಂಟ್ಸ್ 0 ಆಗಿರ್ಬೇಕು. ಬಟ್ ಇವರು ಇಲ್ಲಿ ಏನ್ ಕೊಟ್ಟಿದ್ದಾರೆ? ಆಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಸೊ ಆಪ್ಷನ್ ಡಿ ಈಸ್ ನಾಟ್ ಕರೆಕ್ಟ್. ಸೊ ಕ್ವಶನ್ ನಂಬರ್ 22 ನೋಡೋಣ. ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ,
ಫಸ್ಟ್ ರೋ ಎಲಿಮೆಂಟ್ಸ್ ಕೆ 2 ಅಂಡ್ ಸೆಕೆಂಡ್ ರೋ ಎಲಿಮೆಂಟ್ಸ್ 2k ಅಂತ ಕೊಟ್ಟಿದ್ದಾರೆ. ಅಂಡ್ ಡಿಟರ್ಮಿನೆಂಟ್ ಆಫ್ a ಕ್ಯೂಬ್ ಇಸ್ ಈಕ್ವಲ್ ಟು 125 ದೆನ್ ದ ವ್ಯಾಲ್ಯೂ ಆಫ್ k ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಈಗ ಡಿಟರ್ಮಿನೆಂಟ್ ಆಫ್ a ಪವರ್ n ಅಂದ್ರೂ ಒಂದೇ ಅಥವಾ ಡಿಟರ್ಮಿನೆಂಟ್ ಆಫ್ a ಪವರ್ n ಅಂದ್ರೂ ಒಂದೇ. ಸೊ ಹಂಗಂದ್ರೆ ಡಿಟರ್ಮಿನೆಂಟ್ ಆಫ್ a ಕ್ಯೂಬ್ ಏನಂತ ಬರೀಬಹುದು, ಡಿಟರ್ಮಿನೆಂಟ್ ಆಫ್ a ಹೋಲ್ ಪವರ್ 3 ಅಂತ ಬರೀಬಹುದು. ಸೊ ಇದ್ರ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ 125. ಸೊ 125 ಕ್ಯಾನ್ ಬಿ ರಿಟನ್ ಆಸ್ 5 ಕ್ಯೂಬ್. ಓಕೆ, ಸೊ ಈಗ ಪವರ್ಸ್ ಏನಾಯ್ತು ಸೇಮ್ ಆಯ್ತು. ಸೊ ಹಂಗಂದ್ರೆ ಬೇಸಸ್ ಕೂಡ ಸೇಮ್ ಇರಬೇಕು. ದಟ್ ಮೀನ್ಸ್ ಡಿಟರ್ಮಿನೆಂಟ್ ಆಫ್ a ಇಸ್ ಈಕ್ವಲ್ ಟು 5 ಬರುತ್ತೆ. ಓಕೆ, ಸೊ ಈಗ ಡಿಟರ್ಮಿನೆಂಟ್ ಆಫ್ a ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಡಿಟರ್ಮಿನೆಂಟ್ ಆಫ್ a ಇಸ್ ಈಕ್ವಲ್ ಟು k ಇಂಟು k ಅಂದ್ರೆ ಏನಾಗುತ್ತೆ ಈಗ k ಸ್ಕ್ವೇರ್ ಮೈನಸ್ 2 ಇಂಟು 2 ಅಂದ್ರೆ 4. ಸೊ ಡಿಟರ್ಮಿನೆಂಟ್ ಆಫ್ a ವ್ಯಾಲ್ಯೂ ಆಲ್ರೆಡಿ ಏನ್ ಗೊತ್ತಿದೆ 5 ಅಂತ ಗೊತ್ತಿದೆ. ಸೊ 5 ಇಸ್ ಈಕ್ವಲ್ ಟು k ಸ್ಕ್ವೇರ್ ಮೈನಸ್ 4. ಈ ಮೈನಸ್ 4 ಈ ಕಡೆ ಬಂದ್ರೆ ಏನಾಗುತ್ತೆ 5 ಪ್ಲಸ್ 4 ಇಸ್ ಈಕ್ವಲ್ ಟು k ಸ್ಕ್ವೇರ್ ಆಗುತ್ತೆ. ಓಕೆನಾ? ಸೊ 5 ಪ್ಲಸ್ 4 ಅಂದ್ರೆ 9 ಆಯ್ತು. ಸೊ k ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಅಂದ್ರೆ k ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3 ಬರುತ್ತೆ. ಸೊ ದಟ್ ಈಸ್ ಆಪ್ಷನ್ ಡಿ ಇಸ್ ಕರೆಕ್ಟ್. ಸೊ ಕ್ವೆಶ್ಚನ್ ನಂಬರ್ 23 ನೋಡೋಣ. If A is a square matrix satisfying the equation a square minus 5a plus 7i equal to 0, where I is the identity matrix and 0 is a null matrix of same order, then A inverse. Okay, so A inverse find out ಮಾಡ್ರಿ ಅಂತ ಹೇಳ್ತಿದ್ದಾರೆ ನಮಗೆ. ಈಗ A inverse ಸರಿ ಫಸ್ಟ್ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಬರ್ಕೊಳ್ಳೋಣ. ಏನಿದೆ a square minus 5a plus 7i equal to 0. Okay, so ಇಲ್ಲಿ pre-multiply a inverse on both side. Okay, so a inverse ನ ಎರಡು ಕಡೆ pre-multiply ಮಾಡೋಣ. ಸೊ ಅವಾಗ ಏನಾಗುತ್ತೆ a inverse into a square minus 5a inverse into a plus 7 into a inverse into I is equal to a inverse into 0. ಸೊ a inverse into a square ಅಂದ್ರೆ a ಆಗುತ್ತೆ ಮೈನಸ್ 5 ಇಂಟು ಎ ಇನ್ವರ್ಸ್ ಇಂಟು ಎ ಅಂದ್ರೆ ಐ ಆಗುತ್ತೆ ಪ್ಲಸ್ 7 ಇಂಟು ಎ ಇನ್ವರ್ಸ್ ಇಂಟು ಐ ಅಂದ್ರೆ ಎ ಇನ್ವರ್ಸ್ ಆಗುತ್ತೆ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು 0 ಅಂದ್ರೆ 0 ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ನಮ್ಗೆ ಏನ್ ಬೇಕು ಎ ಇನ್ವರ್ಸ್ ಬೇಕು. ಸೊ 7 ಇಂಟು ಎ ಇನ್ವರ್ಸ್ ಇಲ್ಲೇ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಉಳಿಸ್ಕೊಳ್ಳೋಣ. ಸೊ ರಿಮೈನಿಂಗ್ ಥಿಂಗ್ಸ್ ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ ಮೈನಸ್ 5i ಇರೋದು ಪ್ಲಸ್ 5i ಆಗುತ್ತೆ ಪ್ಲಸ್ ಎ ಇರೋದು ಮೈನಸ್ ಎ ಆಗುತ್ತೆ. ಸೊ 1/7 ಆ ಕಡೆ ಶಿಫ್ಟ್ ಮಾಡಿ 7 ಆ ಕಡೆ ಶಿಫ್ಟ್ ಮಾಡಿದ್ರೆ 1/7 ಆಗುತ್ತೆ. ಸೊ ಎ ಇನ್ವರ್ಸ್ ಈಕ್ವಲ್ ಟು 1/7 ಇಂಟು 5i ಮೈನಸ್ ಎ. ಸೊ ಅದು ನಮ್ಮ ಆಪ್ಷನ್ ಸಿ ಆಗಿತ್ತೆ. ಓಕೆ, ಸೊ 1/7 ಇಂಟು 5i ಮೈನಸ್ ಎ. ಐ ಹೋಪ್ ಈ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅನ್ಕೊಂತಿದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋಗಳನ್ನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ಗಣಿತಕಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.